ಸ್ನೇಹಿತರೆ, ಸುಮಾರು 188 ದೇವಸ್ಥಾನಗಳ ತವರೂರಾಗಿರ್ತಕ್ಕಂಥ ಕುಂಭಕೋಣಂಗೆ ನಾನಿವತ್ತು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಕುಂಭಕೋಣಂ ತಮಿಳುನಾಡಿನ ತಂಜಾವೂರು ಜಿಲ್ಲೆಯಲ್ಲಿದೆ. ಕುಂಭಕೋಣಂಗೆ ಹೋದರೆ ಅತಿ ಮುಖ್ಯವಾಗಿ ನೋಡಬೇಕಿರ್ತಂಥ ದೇವಸ್ಥಾನಗಳನ್ನು ನಾನು ಈ ವಿಡಿಯೋನಲ್ಲಿ ಕವರ್ ಮಾಡ್ತಾ ಇದ್ದೀನಿ. ಒಂದು, ಆದಿಕುಂಬೇಶ್ವರ ದೇವಸ್ಥಾನ, ಶಿವನಿಗೆ ಸಮರ್ಪಿತವಾದ ದೇವಸ್ಥಾನ. ಹಾಗೆ ಚಕ್ರಪಾಣಿ, ವಿಷ್ಣುವಿಗೆ ಸಮರ್ಪಿತವಾದ ದೇವಸ್ಥಾನ. ಸೂರ್ಯನ ಅಹಂಕಾರವನ್ನು ಮುರಿಯಲು ಸಾಕ್ಷಾತ್ ವಿಷ್ಣುವು ಚಕ್ರದ ರೂಪದಲ್ಲಿ ಬಂದು ನೆಲೆಸಿರ್ತಕ್ಕಂಥ ಚಕ್ರಪಾಣಿ. ಹಾಗೆ ಸಾರಂಗಪಾಣಿ, 108 ದಿವ್ಯ ದೇವಸ್ಥಾನಗಳಲ್ಲಿ ಒಂದಾಗಿರ್ತಕ್ಕಂಥ ಸಾರಂಗಪಾಣಿ, ಅದು ವಿಷ್ಣುವಿನ ದೇಗುಲ. ಹಾಗೆ ಶ್ರೀರಾಮನಿಗೆ ಶ್ರೀ ಸಾರಂಗಪಾಣಿ ಸ್ವಾಮಿ ಟೆಂಪಲ್ ಗೋಪುರ ನೋಡಿ ಏನು ಸಕದಾಗಿದೆ. ಸಮರ್ಪಿತವಾದ ದೇವಸ್ಥಾನ ರಾಮಸ್ವಾಮಿ ದೇವಸ್ಥಾನ. ಹಾಗೆ ಉಪ್ಪಿರಿಯಪ್ಪನ ದೇವಸ್ಥಾನ ಕೂಡ ಇದೆ. ಉಪ್ಪಿಲಿಯಪ್ಪನ ದೇವಸ್ಥಾನನ ನಾನು ಸಪ್ರೇಟ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ, ಅದು ಕೂಡ ನೋಡ್ಬೋದು. ಈ ಮುಖ್ಯವಾದ ದೇವಸ್ಥಾನಗಳನ್ನು ಈ ಕುಂಭಕೋಣಂಗೆ ಬಂದು ಯಾವ ರೀತಿ ನೋಡಬೇಕು, ಏನೆಲ್ಲ ವಿಶೇಷಗಳನ್ನು ತಿಳ್ಕೊಳ್ತಾ ಹೋಗೋಣ ಬನ್ನಿ. ನಾನು ಮೊದಲಿಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಸಾರಂಗಪಾಣಿಗೆ. ನೋಡಿ ತೇರು ಎಳೆಯೋದು ಒಳ್ಳೆ ಎಷ್ಟಪ್ಪ ಇದೆ, ಏನು ಸೈಜ್ ಐತೆ ನೋಡು. ತೇರು ಎಳಿಯಕ್ಕೆ ಮಾಡಿರೋದು ಸುತ್ತಿಟ್ಟವ್ರು, ಹಂಗೇನ ಕುತ್ತಿಗೆಗೆ ಹಾಕ್ಬಿಟ್ರು ಓಡಾಡೋಕ್ಕಾಗಲ್ಲ. ಸ್ನೇಹಿತರೆ, ಸಾರಂಗಪಾಣಿ ಕುಂಭಕೋಣಂನಲ್ಲಿರುವ ಅತಿ ದೊಡ್ಡ ವಿಷ್ಣು ದೇವಸ್ಥಾನ. ಸಾರಂಗಪಾಣಿ ಅಂತ ಹೇಳಿದ್ರೆ ಕೈಯಲ್ಲಿ ಬಿಲ್ಲು ಹೊಂದಿರುವವನು ಅಂತ. ಇದು ಸಂಸ್ಕೃತ ಪದ, ಶಾರಂಗ ಮತ್ತು ಪಾನಿ ಅಂತ ಹೇಳಿ. ಇದ್ರ ಗೋಪುರ ಏನಿದೆ ಸುಮಾರು 173 ಅಡಿ ಎತ್ತರ ಇದೆ, ರಾಜಗೋಪುರ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ದೇವಸ್ಥಾನದ ಮಧ್ಯ ದೇವಸ್ಥಾನ ಏನಿದೆ, ಆನೆ ಮತ್ತು ಕುದುರೆಗಳು ಎಳೆಯೋ ಥರ ಇದೆ. ಅಂದರೆ ದಂತಕಥೆ ಪುರಾಣಗಳ ಪ್ರಕಾರ ವಿಷ್ಣುವು ವೈಕುಂಠದಿಂದ ಈ ಥರ ರಥದಲ್ಲಿ ಬಂದು ಆಗಮಿಸಿ ಶ್ರೀಲಕ್ಷ್ಮಿಯನ್ನು ಮದುವೆಯಾದ ಸ್ಥಳ ಅಂತ ಹೇಳಲಾಗತ್ತೆ. ಹಾಗಾಗಿ ಆ ದೇವಸ್ಥಾನದ ವಾಸ್ತುಶಿಲ್ಪ ಕೂಡ ಅದೇ ರೀತಿ. ಸ್ನೇಹಿತರೆ, ಕುಂಭಕೋಣಂಗೆ ಬಂದರೆ ನೋಡಬೇಕಾಗಿರೋಂಥ ದೇವಸ್ಥಾನಗಳನ್ನೆಲ್ಲ ಸುತ್ತಾ ಇದ್ದೀನಿ. ಒಂದು ರೂಮ್ ತೊಗೊಂಡು ಬೈ ಬಸ್ಸಲ್ಲಿ ಹೋಗ್ಬೋದು, ಇಲ್ಲ ಆಟೋದಲ್ಲಿ ಹೋಗ್ಬೋದು. ಈಗ ನಾವು ಬಂದಿರೋದು ಸಾರಂಗಪಾಣಿ. ಸಾರಂಗಪಾಣಿ ದರ್ಶನ ಆಯಿತು. ಆ್ಯಕ್ಚುಲಿ ನೆನ್ನೆನೇ ಬಂದಿದ್ದು ಕುಂಭಕೋಣಂಗೆ. ನೆನ್ನೆ ಬಂದು ಉಪ್ಪಿರಿಯಪ್ಪನ ಟೆಂಪಲ್ಗೆ ಹೋಗಿದ್ವಿ. ಉಪ್ಪಿರಿಯಪ್ಪನ ಟೆಂಪಲ್ದು ನಾನು ಸಪ್ರೇಟ್ ವ್ಲಾಗ್ ಮಾಡಿದ್ದೀನಿ. ಅದರ ಡೀಟೇಲ್ಸ್ ಬೇಕಾದ್ರೆ ಅಲ್ಲಿ ತೋರಿಸ್ತೀನಿ, ಬೇಕಾದ್ರೆ ಕುಂಭಕೋಣಂನಲ್ಲಿ ಅದು ಆ್ಯಡ್ ಮಾಡ್ತೀನಿ. ಉಪ್ಪಿರಿಯಪ್ಪಂದು, ಸಾರಂಗಪಾಣಿ, ನೆಕ್ಸ್ಟು ಚಕ್ರಪಾಣಿ, ಹಾಗೆ ರಾಮಸ್ವಾಮಿ. ಹೋಗ್ತಾ ಒಂದೊಂದು ಟೆಂಪಲ್ಲು ಡೀಟೇಲಾಗಿ, ಯಾಕಂತ ಹೇಳಿದ್ರೆ ಒಳಗಡೆ ಶೂಟ್ ಮಾಡೋಕ್ಕೆ ಪರ್ಮಿಷನ್ ಇರೋದಿಲ್ಲ. ಸಾಧ್ಯವಾದಷ್ಟು ಶೂಟ್ ಮಾಡಿ ಒಂದೊಂದು ಸ್ವಲ್ಪ ಅದ್ರ ಡೀಟೇಲ್ಸ್ ಕೊಟ್ಟು ಕುಂಭಕೋಣಂ ಬಂದರೆ ನೀವೇನೆಲ್ಲ ನೋಡ್ಬೋದು ಅನ್ನೋದೊಂದು ಜನರಲ್ ವ್ಲಾಗ್ ಇದು. ಬನ್ನಿ ನನ್ನ ಜೊತೆ ಜಾಯ್ನ್ ಆಗಿ. ನಿಮಗೆ ರೂಮ್ಸ್ ಎಲ್ಲ ಸಿಗತ್ತೆ. ಬೆಟರ್ ಅಂತ ಹೇಳಿದ್ರೆ ಬಸ್ ಸ್ಟ್ಯಾಂಡ್ ಹತ್ರ ಸಿಕ್ಕಾಪಟ್ಟೆ ರೂಮ್ಸ್ ಇದೆ, ಪರವಾಗಿಲ್ಲ, ರೀಸನಬಲ್ ಆಗಿದೆ. 1000 ರೂಪೀಸ್ಗೆಲ್ಲ ಸಿಗುತ್ತೆ ರೂಮು. ಬೈಕ್ ರೆಂಟಿಗೆ ಕೂಡ ಸಿಗುತ್ತೆ, ಆಟೋಗಳಿದೆ. ಸಿಟಿ ಒಳಗೆ ಮಿನಿಮಮ್ 60 ರೂಪಾಯಿ ತೊಗೊಳ್ತಾರೆ. ಬನ್ನಿ ನೆಕ್ಸ್ಟು ಚಕ್ರಪಾಣಿ ಹೋಗೋಣ. ನೀವು ಕುಂಭಕೋಣಂನಲ್ಲಿ ನೋಡ್ತಾ ಇರ್ತಕ್ಕಂಥ ಎಲ್ಲ ದೇವಸ್ಥಾನಗಳನ್ನು ಆಟೋದಲ್ಲೇ ಓಡಾಡ್ಬೋದು, ಎಲ್ಲ ಸಿಟಿ ಲಿಮಿಟ್ಸ್ನಲ್ಲೇ ಇರೋವಂಥದ್ದು. ಈಗ ನಾವೇನು ಬಂದಿದ್ದೀವಿ ಈ ಚಕ್ರಪಾಣಿ ದೇವಸ್ಥಾನಕ್ಕೆ. ಚಕ್ರಪಾಣಿ ದೇವಸ್ಥಾನವನ್ನು ವಿಷ್ಣುವಿಗೆ ಸಮರ್ಪಣೆ ಮಾಡಲಾಗಿದೆ. ಇಲ್ಲಿ ವಿಶೇಷ ಏನು ಅಂತ ಹೇಳಿದ್ರೆ, ಚಕ್ರದ ರೂಪದಲ್ಲಿರ್ತಕ್ಕಂಥ ವಿಷ್ಣುವಿಗೆ ಶಿವನಂತೆ ಹಣೆಯ ಮೇಲೆ ಕೂಡ ಒಂದು 3ನೇ ಕಣ್ಣಿದೆ. ಇದು ಇಲ್ಲಿನ ವಿಶೇಷ. ನಮ್ಮ ಪುರಾಣಗಳ ಪ್ರಕಾರ, ದಂತಕಥೆಯ ಪ್ರಕಾರ, ಚಕ್ರ ಸುದರ್ಶನ ಅಂತ ಹೇಳಿದ್ರೆ ವಿಷ್ಣುವಿನ ಆಯುಧ. ಒಬ್ಬ ರಾಕ್ಷಸನ ವಧೆಗೋಸ್ಕರ ವಿಷ್ಣು ಏನು ಮಾಡ್ತಾನೆ, ಈ ಸುದರ್ಶನ ಚಕ್ರವನ್ನು ಭೂಮಿಗೆ ಕಳಿಸ್ತಾನೆ. ಅದು ಕಾವೇರಿ ನದಿ ಮೂಲಕ ಭೂಲೋಕದಿಂದ ಹೊರಬಂತು ಅಂತ ಹೇಳಲಾಗಿದೆ. ಆ ಸುದರ್ಶನ ಚಕ್ರ ಭೂಮಿಗೆ ಬಂದಾಗ ಏನಾಯಿತು, ಸೂರ್ಯನ ಪ್ರಕಾಶಮಾನ ಏನಿತ್ತು, ಆ ಶಾರ್ಪ್ನೆಸ್ ಏನಿತ್ತು, ಅದು ಕಮ್ಮಿ ಆಯಿತು ಆ ಸುದರ್ಶನ ಚಕ್ರದಿಂದ ಅಂತ ಹೇಳಿ. ಹಾಗಾಗಿ ಸೂರ್ಯದೇವ ಏನು ಮಾಡ್ತಾನೆ, ಸುದರ್ಶನ ಚಕ್ರವನ್ನು ಪೂಜೆ ಮಾಡ್ತಾನೆ, ಆರಾಧಿಸ್ತಾನೆ. ಆಗ
ಸುದರ್ಶನ ಚಕ್ರ ಸೂರ್ಯನಿಗೆ ತನ್ನೆಲ್ಲ ಶಕ್ತಿಯನ್ನು ಮರುಸ್ಥಾಪಿಸ್ತಾನೆ. ಹಾಗಾಗಿ ಇದನ್ನು ಚಕ್ರಪಾಣಿ ಅಂತ ಹೇಳಲಾಗತ್ತೆ. ಬ್ರಹ್ಮದೇವ ಸೃಷ್ಟಿ ಮಾಡಿದ ದೇವಸ್ಥಾನ ಅಂತ ಕೂಡ ಹೇಳಲಾಗತ್ತೆ. ಆ ಸುದರ್ಶನ ಚಕ್ರವನ್ನು ನೋಡಿ ಅದೇ ರೀತಿ ವಿಷ್ಣುವನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡ್ದ ಅಂತ ನಮ್ಮ ಪುರಾಣಗಳ ಪ್ರಕಾರ ನಂಬಲಾಗಿದೆ. ಸ್ನೇಹಿತರೆ, ಕುಂಭಕೋಣಮಲ್ಲಿ ನಾವು ಉಪ್ಪಿರಿಯಪ್ಪನ ಆಯಿತು, ಸಾರಂಗಪಾಣಿ ಆಯಿತು. ಈಗ ನೆಕ್ಸ್ಟ್ ನಾವು ಬಂದಿರೋದು ಕುಂಬೇಶ್ವರ ದೇವಸ್ಥಾನಕ್ಕೆ, ಅಂದರೆ ಶಿವನ ದೇವಸ್ಥಾನಕ್ಕೆ. ಇಲ್ಲಿ ಶಿವ ಮಡಕೆ ರೂಪದಲ್ಲಿರೋದ್ರಿಂದ ಅದಕ್ಕೆ ಕುಂಭ ಅಂತ ಹೇಳಿದ್ರೆ ಮಡಕೆ. ಸೊ ಅದಕ್ಕೋಸ್ಕರ ಇದನ್ನು ಕುಂಬೇಶ್ವರ ಅಂತ ಹೇಳಿ. ಇದನ್ನು ಸಾಕ್ಷಾತ್ ವಿಷ್ಣು ಮತ್ತು ಶಿವ ಮಾಡಿರುವಂಥದ್ದು. ಇದಕ್ಕೆ ಒಂದು ಡೀಟೇಲ್ಡ್ ಕಥೆ ಇದೆ. ಹೆಂಗೆ ಮಾಡಿದ್ರು, ಅಮೃತ ಯಾವ ರೀತಿ ಇತ್ತು ಮಡಕೆನಲ್ಲಿ, ಮರಳಲ್ಲಿ ಯಾವ ರೀತಿ ಮಾಡಿದ್ರು, ಹಾಗೆ ಶಿವಲಿಂಗ ಎಲ್ಲ ಥರ ನಾರ್ಮಲ್ ಆಗಿಲ್ಲ, ಮೇಲ್ಗಡೆ ಒಂದು ಗುಂಬ ಥರ ಇದೆ, ಹಾಗೆ ಎಡಕ್ಕೆ ವಾಲಿದೆ. ಸೊ ಇದ್ರ ಕಥೆಯೆಲ್ಲನೂ ನಾನು ತಿಳಿಸ್ತಾ ಹೋಗ್ತೀನಿ. ಬನ್ನಿ ನನ್ನ ಜೊತೆ ಜಾಯ್ನ್ ಆಗಿ. ಇನ್ನು ಕುಂಭಕೋಣಮಲ್ಲಿ ಇನ್ನೂ ಒಂದು 2-3 ದೇವಸ್ಥಾನ ಹೋಗೋದಿದೆ. ಬಂದರೆ ಇವೆಲ್ಲ ನೋಡಲೇಬೇಕಾದಂಥ ಮೇನ್ ದೇವಸ್ಥಾನಕ್ಕೆ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ನನ್ನ ಜೊತೆ ಜಾಯ್ನ್ ಆಗಿ. ಸ್ನೇಹಿತರೆ, ಆದಿಕುಂಬೇಶ್ವರ ದೇವಸ್ಥಾನ ಏನಿದೆ, ಇದು ಕುಂಭಕೋಣಂನಲ್ಲಿ ಅತಿ ಮುಖ್ಯವಾದ ದೇವಸ್ಥಾನ. ಕುಂಭಕೋಣಂ ಅಂತ ಹೆಸರು ಬರೋದಕ್ಕೆ ಈ ಕುಂಬೇಶ್ವರ ದೇವಸ್ಥಾನನೇ ಒಂದು ಮೂಲ ಕಾರಣ ಅಂತ ಹೇಳ್ಬೋದು. ಕುಂಬೇಶ್ವರ ದೇವಸ್ಥಾನ ಅಂತ ಹೇಳಿದ್ರೆ, ಕುಂಭ ಅಂತ ಹೇಳಿದ್ರೆ ಮಡಿಕೆ. ಅದು ಮಡಿಕೆಯ ರೂಪದಲ್ಲಿರ್ತಕ್ಕಂಥ ಶಿವಲಿಂಗ. ಇದಕ್ಕೆ ಅಭಿಷೇಕ ಆಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಇದು ಮರಳಿನಿಂದ ಮಾಡಿರ್ತಕ್ಕಂಥ ಶಿವಲಿಂಗ, ಹಾಗಾಗಿ ಇದಕ್ಕೆ ಅಭಿಷೇಕವನ್ನು ಮಾಡಲಾಗೋದಿಲ್ಲ. ಕುಂಭಕೋಣಂನ ಸೃಷ್ಟಿಯ ಉಗಮ ಸ್ಥಾನ ಅಂತ ಹೇಳಲಾಗತ್ತೆ. ಏನು ಅಂತ ಹೇಳಿದ್ರೆ, ನಮ್ಮ ಸನಾತನ ಧರ್ಮದಲ್ಲಿ, ಹಿಂದೂ ಧರ್ಮದಲ್ಲಿ ಪ್ರತಿ ಯುಗದ ಅಂತ್ಯ ಆಗಬೇಕಾದ್ರೂ ಸೃಷ್ಟಿ ವಿಕೋಪಗೊಂಡು ಸೃಷ್ಟಿಯ ನಾಶ ಆಗತ್ತೆ. ಅದಕ್ಕೋಸ್ಕರ ಬ್ರಹ್ಮ ಏನು ಮಾಡಿರ್ತಾರೆ, ಒಂದು ಮಡಿಕೆಯಲ್ಲಿ ಅಮೃತವನ್ನು ತುಂಬಿ ಹಿಮಾಲಯದ ಮೇರು ಪರ್ವತದಲ್ಲಿ ಇರಿಸಿರ್ತಾರಂತೆ. ಯಾವಾಗ ಪ್ರಳಯ ಆಗತ್ತೆ, ಸೃಷ್ಟಿಯ ನಾಶ ಆಗತ್ತೆ, ಅದು ಸಮುದ್ರದ ಮೂಲಕ ತೇಲ್ಕೊಂಡು ಬರುತ್ತೆ. ಶಿವನೇ ಬಂದು ಆ ಮಡಿಕೆಯನ್ನು ತನ್ನ ಬಾಣದಿಂದ ಒಡೆದ ಮೇಲೆ ಮತ್ತೆ ಸೃಷ್ಟಿಯ ಉಗಮ ಆಯಿತು ಈ ಪ್ರಪಂಚದಲ್ಲಿ, ಈ ಭೂಮಿ ಮೇಲೆ ಅಂತ ನಂಬಲಾಗಿದೆ. ತದನಂತರ ಶಿವನೇ ಮರಳು ಮತ್ತು ಅಮೃತವನ್ನು ಸೇರಿಸಿ ಶಿವಲಿಂಗವನ್ನು ಸೃಷ್ಟಿ ಸ್ಥಾಪನೆ ಮಾಡ್ದ ಅಂತ ನಂಬಲಾಗಿದೆ. ಹಾಗಾಗಿ ಇದನ್ನು ಆದಿಕುಂಬೇಶ್ವರ ದೇವಸ್ಥಾನ ಅಂತ ಹೇಳಲಾಗತ್ತೆ. ಇದನ್ನು 7ನೇ ಶತಮಾನದಲ್ಲಿ ಚೋಳರು ನಿರ್ಮಿಸ್ತಾರೆ ಅವರ ಅಧಿಕಾರಾವಧಿಯಲ್ಲಿ. ಸ್ನೇಹಿತರೆ, ಹಾಗೆ ಇನ್ನೊಂದು ದೇವಸ್ಥಾನ ರಾಮಸ್ವಾಮಿ ದೇವಸ್ಥಾನ. ಪ್ರಭು ಶ್ರೀರಾಮಚಂದ್ರನಿಗೆ ಸಮರ್ಪಿತವಾದ ದೇವಸ್ಥಾನ. ಇದು ಬಹಳ ವಿಶೇಷವಾದ ದೇವಸ್ಥಾನ. ಹರನ ಭವ ಭಯ ಶ್ರೀರಾಮಚಂದ್ರ ಕೃಪಾ. ಸುತ್ತ ಎಲ್ಲ ಚಿತ್ರಗಳು ಮಾಡ್ಕೊಂಬಂದವ್ರು ಶ್ರೀರಾಮಚಂದ್ರನಂದು ಸೇರಿದೆ. ಕೃಪಾಲ ಭಜಮನ ಹರನ ಭಯತ ಶ್ರೀರಾಮಚಂದ್ರ ಕೃಪಾಲ ಭಜ ಹರನ ಭಯ ತಾರುಣ. ಸ್ನೇಹಿತರೆ, ಕುಂಭಕೋಣಂನ ಅತಿ ಪ್ರಸಿದ್ಧ ದೇವಾಲಯಗಳನ್ನು ಈ ವಿಡಿಯೋನಲ್ಲಿ ಕವರ್ ಮಾಡಿದ್ದೀನಿ. ಉಪ್ಪಿಲಿಯಪ್ಪನ್ನ ಸೇರಿಸ್ಬೋದಿತ್ತು. ಉಪ್ಪಿಲಿಯಪ್ಪನ್ನ ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ, ಡೀಟೇಲ್ ವಿಡಿಯೋ. ಅದು ಕೂಡ ನನ್ನ ಚಾನಲ್ನಲ್ಲಿ ಸಿಗತ್ತೆ. ಹಾಗೆ ವಿಡಿಯೋನ ಮುಗಿಸುವಂಥ ಸಮಯ ಈ ಕನ್ನಡಿಗನಿಗೆ ಕನ್ನಡಿಗರ ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳು. ನಮಸ್ಕಾರ.